ಕಾಲಕ್ಕೆ ನಮಗೆಲ್ಲರಿಗೂ ಕೂಡ ಇದು ಇವತ್ತು ಹುಕ್ಕೇರಿ ತಾಲೂಕಾ ಸುತ್ತಮುತ್ತಲೆಲ್ಲ ಹಳ್ಳಿ ಈಗ ನಾವು ಬೆಳಿ ಹಂಗೆ ಹಾಕಿ ತಿರುಗಾಡಕ್ಕಾಗ್ತದೆ. ಶುಗರ್ ಫ್ಯಾಕ್ಟ್ರಿ 70 ಕೋಟಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ರಾಜಕೀಯದಲ್ಲಿ ನಾವು ಬೆಳೆದ್ವಿ. ನಾ ಕೂಡ MLA ಆಗ್ತಾ ಶುಗರ್ ಫ್ಯಾಕ್ಟ್ರಿ ಈಗ ರಮೇಶ್ ಕತ್ತಿ MP ಆದರು. ಅದನ್ನ ಇವಾಗ ಉಮೇಶ್ ಕತ್ತಿ ಅವರು ಕೂಡ ಇವತ್ತು MLA ಮಂತ್ರಿ ಆದರೂ ಶುಗರ್ ಫ್ಯಾಕ್ಟ್ರಿ, ಮಿಲ್ಕಿನ ಕತ್ತಿ ಆದರೂ ಅದೇ. ಈ ಒಂದು ಕಾರಣದಿಂದ ಇದು ಸರ್ಕಾರ ನಮಗೆ ಎರಡೂ ಫ್ಯಾಮಿಲಿಗಳಿಗೆ ಬಹಳ ಮತ್ತು ಜನರು ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಿ ಬಹಳಷ್ಟು ನಮಗೆ ಒತ್ತಡ ತಾಲೂಕಾ ಹಿತದ ದೃಷ್ಟಿಯಿಂದ, ಈ ಸಂಸ್ಥೆ ಹಿತದ ದೃಷ್ಟಿಯಿಂದ, ಸಮಾಜ ಹಿತದ ದೃಷ್ಟಿಯಿಂದ ಅದಕ್ಕೆ ನಾವೆಲ್ಲರೂ ಒಂದಾಗಬೇಕು. ಗುಣಾತ್ಮಕವಾಗಿ ಚರ್ಚೆ ಮಾಡಬಾರ್ದು. ಅಲ್ಲೆಲ್ಲಾಗಿ ಇಲ್ಲ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟರ್ ಕೂಡ ಇವತ್ತು ಕುರಿತು ಚರ್ಚೆ ಮಾಡಿ ಒಂದು ನಿರ್ಧಾರ. ನಾ ಬಹಳ ಸ್ಪಷ್ಟ ಹೇಳಿದೆ, ರಮೇಶ್ ಅವರು ನಿಖಿಲ್ ಅವರು ಇದ್ರಾಗ ಹಿಂಸೆ ಪ್ರಶ್ನೆ ನಾವು ನೀವು ಕೂಡು ಮಾಡೋದು ಮುಂದಾಳಂತೂ ನೀವೇ ವಹಿಸ್ಬೇಕು. ನಾ ಮುಂದಾಳ ನಾನೇ ಗೊತ್ತಾಗ್ಬಿಡ್ತೀನಿ ಕಾರ್ಖಾನೆಗೆ. ಇವತ್ತು 30 ವರ್ಷಗಳ ನಂತರ 20% ನಾನು ಬರ್ತೀನಿ. ರೈತರಿಗೆ ವಿನಂತಿ ಮಾಡ್ಕೊಳ್ಳೋಣ, ವರ್ಕರ್ಸ್ ಕೈಗೂ ಕೇಳ್ಕೊಳ್ಳೋಣ, ಎಲ್ಲರೂ ಸಹಕಾರ ಬೇಕು. ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರನೂ ಬೇಕು, ಎಲ್ಲ ಅದೇ ರೀತಿ ಎಲ್ಲ ಡೈರೆಕ್ಟ್ಸು ಒಮ್ಮೆ ಒಟ್ಟೂರಿಂದ ಕೂಡ ಇವತ್ತು ಹೇಳಿದ್ರು. ಎಲ್ಲ ನೀವು ಎತ್ತಿ ಹೋಗಿದ್ದಿ ನೀವೆಲ್ಲ ನೇತೃತ್ವ ನಾವು ಮಾಡ್ತೀವಿ ಅಂತ ಹೇಳಿದ್ರು. ನಿರ್ಧಾರಕ್ಕೆ ನಾವು ನೀನು ಚೇರ್ಮನ್ ಎಲ್ಲ ಡೈರೆಕ್ಟರ್ ಕೊಡ್ಬೋದು ಜನರು ಬೇಕಾಗಿ ಸಾಕು ಹೇಳಿರೋದ್ರಿಂದ ನಿಮ್ದೇನಿದ್ರು ನಾವು ಬಗೆಹರಿಸ್ತೀವಿ ಹೇಳಿ ಬಿಡುಗಡೆ ಬಂದಾಗಿದೆ. ಪ್ರಕ್ರಿಯೆ ಇವತ್ತು ಸ್ಟಾರ್ಟ್ ಆಗಿದೆ. ಕೆಲವೇ ದಿವಸಗಳಲ್ಲಿ ಹಣಕಾಸಿನ ವ್ಯವಸ್ಥೆ ನಾವು ಮಾಡೋದು ಒಂದು ಚಿಂತನೆ ಮಾಡಿದ್ದೀವಿ, ಮಾಡ್ತೀವಿ. ಅದರ ಪ್ರಶ್ನೆಗಳಿಂದ ಕಾರ್ಖಾನೆ ಸರ್ಕಾರ ತತ್ವ ನಡ್ಕೊಂಡು ಹೋಗೋದು ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ರೈತರ ಹಿತ ಕಾಪಾಡ, ಅದೇ ರೀತಿ ಕಾರ್ಮಿಕರ ಹಿತ. ಯಾಕಂದ್ರೆ ಯಾವಾಗಲೂ ಕೂಡ ಈ ಕಾರ್ಖಾನೆಯ ಕಾರ್ಮಿಕರು ಅವರು ಶ್ರಮಿಸಿದ ಫಲನೇ ಇವತ್ತು ಕಾರ್ಖಾನೆ ಬಂದಿದ್ದಾರೆ. ಎಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ನಿರ್ಧಾರಕ್ಕೆ ಬಂದು ನಾವೆಲ್ಲರೂ ಕೂಡ ಮುಂದೆ ಈ ಕಾರ್ಖಾನೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ. ಸರಿ, ಹಣಕಾಸಿನ ಮುಗ್ಗಟ್ಟನ್ನು ಯಾವ ರೀತಿ ಸರಿದೂಗಿಸ್ತೀರಿ? ಸೀಕ್ರೆಟ್ ವಿಷಯ. ಹಣಕಾಸಿನ ಏನು ತರ್ತೀವಿ ನಿರ್ದೇಶಕರು ಏನಾದರೂ ಷರತ್ತು ಹಾಕಿದಾರ ಸರ್? ನಿರ್ದೇಶಕರು ಏನಾದರೂ ಷರತ್ತು ಹಾಕಿದಾರ? ಯಾವುದೂ ಷರತ್ತು ಇಲ್ಲ. ಅವ್ರು ಪಾಪ ಹೊರಗಿನವ್ರಿಗೂ ಹಾಕ್ಬೋದು. ಎಲ್ಲ ತಾಲೂಕಿನಾಗ ಹುಟ್ಟಿದ್ವು, ತಾಲೂಕಿನಾಗ ಸಾಗರದಾಗ ಯಾವ ಷರತ್ತು ಹಾಕಿಲ್ಲ. ಸಂಸ್ಥಾ ಚೆನ್ನಾಗಿ ಹೋಗಿ ರೈತರ ಸೇವಾ, ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಹಿರಿಯ ಆಡಳಿತರು ಕೂಡಿ ಒಂದಾಗಿ ಕುಮಾರಣ್ಣ ನೇತೃತ್ವದಾಗ ಇದನ್ನ ಎಲ್ಲ ಕೂಡಿ ನಾನು ಕುಮಾರಣ್ಣ ನೇತೃತ್ವದಾಗ ಎಲ್ಲ ಕೂಡಿ ನಡೆಸ್ಕೊಂಡು ಹೋಗುವಂತ ವಿಚಾರ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ, ಅದನ್ನ ಯಾವ ಮೂಲಗಳಿಂದ ತರಬೇಕು ಅನ್ನುವಂಥ ಚಿಂತನೆ ಇರಬೇಕಿರ್ತಕ್ಕಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಒಂದು ಚಿಂತನೆ ಮಾಡಿ ಅದನ್ನು ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಅಥವಾ ಇದರ ಮೇಲೆ ಅವಲಂಬಿತರ ಎಲ್ರಿಗೂ ಅವ್ರನ್ನೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನ ಆಡಳಿತ ಮಂಡಳಿಯವ್ರ ಜೊತೆಗೂಡಿ ನಮ್ಮ ಇಬ್ಬರು ಮಾರ್ಗದರ್ಶನ ಎಲ್ಲರೂ ಕೂಡ ಮಾಡ್ತಾರೋ ಮಾತ್ರ ರೈತರ ಭರವಸೆ ಇಡ್ಬೋದು. ಅವರೇ ಹೇಳಿ ನಾವಿಬ್ಬರು ಕೂಡಿಸಿ ವಿನಂತಿ ಮಾಡ್ತೀವಿ, ಕೈ ಮುಗಿದು ರೈತರು ಅಂತ ಕೇಳ್ತೀವಿ. ನಾವು ಪ್ರತಿ ಹಳ್ಳಿಗೆ ಹೋಗ್ತೀವಿ, ಕಾರ್ಮಿಕರು ಕೂಡ ಚರ್ಚೆ ಮಾಡಿಸಿ ಯಾವ ಬಾಂಡ್ ಮಾಡಿದ್ರೆ ಅವರು ಕೂಡ ಚರ್ಚೆ ಮಾಡಿ ಕಾರ್ಖಾನೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಸಹಾಯ ಸಹಕಾರ ಎಲ್ಲರಿಗೂ ಬಂದ
ರೈತರು ಕೂಡ ಇವತ್ತು ನಾನು ಬಹಳಷ್ಟು ಗೋಳ್ಗಳು ಏನು ಇಲ್ಲದೆ ಏನೋ ಕಾಳಜಿ ಮಾಡಿದ್ರೆ ನಮ್ಮ ಕಪ್ಪ ಹೇಳಿದ್ರು ಶುಗರ್ಗೆ ಏನು ಇಲ್ಲ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಕಪ್ಪ ನಮ್ಮ ಒಂದು ಗುರಿ 10 ಲಕ್ಷ ಟನ್ ದಾಟಬೇಕು ದಾಟ್ತೇವೆ ಸರ್ ಈ ಸರ್ಕಾರಿ ಮಂಡಳಿಯವರು ನಾವು ಸಾವುಕಾರನ ಯಾಕೆ ಬಿಟ್ಟು ಅವಾಗ ಇವರಿಗೆ ಇದ್ರ ಬಗ್ಗೆ तुम्हाला कंटाळून गेले म्हणून सांगितलं काय म्हणजे व्यवस्थित कारखाना चालवला नाही सर तुम्ही त्याच्यासाठी जनतेचा हात जोडण्याचा काही सांगितलं ಹಿಂದೆಲ್ಲಿ ಯಾವುದೂ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಈಗ ಮತ್ತೊಮ್ಮೆ ಯೂಟರ್ನ್ ಮಾಡಿ ಹೇಳಿ ಯಾವ ಸ್ಟಂಪ್ಗಳಾಗ್ಯಾವ ಒಪ್ಪಿದ್ದೆವು ಅದು ಸಿದ್ಧಪಡಿ ಮಾಡ್ಕೊಂಡು ಇವತ್ತೆಲ್ಲ ಡೈರೆಕ್ಟರ್ಗಳು ಹೋಗ್ಕೊಂಡು ವಿಶ್ವಾಸ ಸರ್ ಮುಂದೆ 2 ವರ್ಷ ಆದ ನಂತರ ನಾವ ಡೈರೆಕ್ಟ್ ಆಗ್ಬೇಕಂತ ಏನಾದ್ರು ಷರತ್ತು ಏನಾದ್ರು ಹಾಕಿದಾರ ಸರ್ ಏನೂ ಮಾತಾಡಿಲ್ಲ ಪಾಪ ಅವ್ರು. ಕಾರ್ಖಾನೆ ನಡೆದ್ರೆ ಸಾಕೈತಿ ಸರ್ ಜಲ್ಲೆ ಅವ್ರ ಸಂಗತಿ ಬಿಟ್ಟು ಮತ್ತೆ ಕತ್ತಿ ಅವ್ರು ಮಾಡಿದ ತರಕ್ ಮತ್ತೇನು ರೀಸನ್ ಏನು ಮಾಡಿ ಈಗ ರಿಟೇಲ್ ಆಗಿ ಕೂಡ ಇವತ್ತು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಭಿನ್ನಾಭಿಪ್ರಾಯ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಲ್ಲ ಜಲ್ಲೆ ಎಷ್ಟು ಕೊಡ್ತಾರೆ ಮೊದಲು ಸರ್ ಇದು ಒಗ್ಗಟ್ಟು ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಇರುತ್ತಾ ಸರ್ ಅದಿಲ್ಲ ಬಂದಿಲ್ಲ ಅದು ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ಅದು ಬಂದಾಗ ಹಿಂದೆಲ್ಲೂ ಹೇಳಬೇಕಂದ್ರೆ ಮುಂದಿನ ಹೇಳಿ ಸರ್